ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ಕಬ್ಬಿನ ದರದ ಪ್ರತಿ ಟನ್ಗೆ ₹300 ವಿರುದ್ಧ ಸಕ್ಕರೆ ಕಾರ್ಖಾನೆಗಳ ಕಾನೂನು ಹೋರಾಟ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಇಂದು ಡಿಸೆಂಬರ್ 17 ಹೈಕೋರ್ಟ್ನಲ್ಲಿ ನಡೆದ ಕಲಾಪದಲ್ಲಿ ಒಟ್ಟು 3 ಪ್ರತ್ಯೇಕ ರಿಟ್ ಅರ್ಜಿಗಳನ್ನು ಪರಿಗಣಿಸಲಾಯಿತು. ಈ ಎಲ್ಲಾ ಅರ್ಜಿಗಳನ್ನು ಒಗ್ಗೂಡಿಸಿ ವಿಚಾರಣೆಯನ್ನು ನಾಳೆಗೆ ಡಿಸೆಂಬರ್ 18, 2025 ಮುಂದೂಡಲಾಗಿದೆ. ಆದರೆ ಈ ಕಾನೂನು ಪ್ರಕ್ರಿಯೆಯ ನಡುವೆ ರೈತರಿಗೆ ಆಗುತ್ತಿರುವ ಅತಿದೊಡ್ಡ ಅನ್ಯಾಯವೆಂದರೆ ನಿಯಮಗಳ ಉಲ್ಲಂಘನೆ. 14 ದಿನಗಳ ನಿಯಮ ಮತ್ತು ಪ್ರಸ್ತುತ ವಾಸ್ತವ ಅತ್ಯಂತ ಪ್ರಮುಖ. ಕಬ್ಬು ನಿಯಂತ್ರಣ ಆದೇಶದ ಪ್ರಕಾರ ರೈತರು ಕಾರ್ಖಾನೆಗೆ ಕಬ್ಬು ಪೂರೈಸಿದ 14 ದಿನಗಳ ಒಳಗಾಗಿ ಕಾರ್ಖಾನೆಗಳು ರೈತರಿಗೆ ಹಣ ಪಾವತಿಸಬೇಕು. ನಿಯಮ: ಕಬ್ಬು ಸರಬರಾಜಾದ 14 ದಿನಗಳಲ್ಲಿ ಬಿಲ್ ಪಾವತಿಯಾಗದಿದ್ದರೆ ಕಾರ್ಖಾನೆಗಳು ರೈತರಿಗೆ ಬಡ್ಡಿ ಸಹಿತ ಹಣ ನೀಡಬೇಕಾಗುತ್ತದೆ. ವಾಸ್ತವ: ಹಂಗಾಮು ಪ್ರಾರಂಭವಾಗಿ ತಿಂಗಳುಗಳೇ ಕಳೆದರೂ ಈವರೆಗೆ ಯಾವೊಂದು ಕಾರ್ಖಾನೆಯೂ ರೈತರಿಗೆ ಬಿಲ್ ಪಾವತಿಸಿಲ್ಲ. ಕೋರ್ಟ್ ಮೆಟ್ಟಿಲೇರಿರುವ ಕಾರ್ಖಾನೆಗಳ ಸಂಪೂರ್ಣ ಪಟ್ಟಿ. ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಒಟ್ಟು 3 ಪ್ರತ್ಯೇಕ ಗುಂಪುಗಳಲ್ಲಿ ಕಾರ್ಖಾನೆಗಳು ಅರ್ಜಿ ಸಲ್ಲಿಸಿವೆ. ಆ ಸಂಪೂರ್ಣ ವಿವರ ಇಲ್ಲಿದೆ. ಎ. ಹೊಸ ಅರ್ಜಿ ಒಪ್ 38-144 ಡಿವಿಷನ್ 2025 ಇಂದು ಸೇರ್ಪಡೆ. ಈ ಅರ್ಜಿಯಲ್ಲಿ ಬೆಳಗಾವಿ ಗಡಿ ಭಾಗದ ಪ್ರಮುಖ ಕಾರ್ಖಾನೆಗಳು ಸೇರಿವೆ. ಅತನಿ ಶುಗರ್ಸ್ ಲಿಮಿಟೆಡ್, ಮೆಲ್ಬ್ರೋ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್, ದಿ ಉಗಾರ್ ಶುಗರ್ ವರ್ಕ್ಸ್ ಲಿಮಿಟೆಡ್. ಇವತ್ತು ನಮ್ಮ ಹೊಲದಲ್ಲಿ ಬೆಳೆದಂತ ಕಬ್ಬಿದು ಮಿನಿಮಮ್ ಒಂದು ಕಬ್ಬ 2-3 ಕೆಜಿ ಕಬ್ಬು ಬೆಳೆಸಿದ್ವು. ಈ ಕಬ್ಬ ಪವರ್ಫುಲ್ ಐತಿ. ಇದು ಮಂಡ್ಯ ಬೀಜ ನಮ್ಮದೀಗ 11 ತಿಂಗಳ ಕಬ್ಬು ಹೊಂಟೈತಿ. ಅದಕ್ಕಾಗಿ ಇವತ್ತೆಲ್ಲ ರೈತರು ಚಲೋತ್ತಂಗೆ ಹೊಲದಾಗ ಬೆಳೆ ಬೆಳೆದ್ರೂ ನಮ್ಗೆ ಸುಖ ಐತಿ. ಯಾಕಪ್ಪ ಅಂದ್ರೆ ಬೆಳೆದಂತ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ. ಅದ್ರಗೋಸ್ಕರ ಇವತ್ತೇನು ಕಬ್ಬು ಬೆಳೆದು ನಾವು ಈ ಕಬ್ಬ ಅತಿ ಉತ್ತಮವಾದ ಬೆಳೆ ಐತಿ. ಎಲ್ಲ ಮಂಡ್ಯ ಬೀಜ ಐತಿ. ಈ ಟೈಪ್ ಕಬ್ಬು ಬೆಳೆಸೋದು ಹೇಳಕ್ ಬಯಸ್ತೀನು. ಇನ್ನೊಂದು ನಾ ಇವತ್ತು ಏನು ಸರ್ಕಾರಕ್ಕೆ ಎಚ್ಚರಿಕೆ ಬಯಸ್ತೀನು. ಕಳೆದ ಒಂದು ತಿಂಗಳು ಏನು ಕಬ್ಬಿನ ಸಂಬಂಧ ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರೈತರ ಮೇಲೆ ಏನು ಸರ್ಕಾರದವರು ಕೇಸ್ ದಾಖಲೆ ಮಾಡ್ಯಾರ. ಆ ಕೇಸನ್ನು ತತ್ಕ್ಷಣ ವಾಪಸ್ ಪಡಿಬೇಕು. ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಏನು ಕೇಸ್ ದಾಖಲೆ ಆಗ್ಯಾವಲ್ಲ ಅದು ಯಾರ ವೈಯಕ್ತಿಕವಾಗಿ ಕೇಸ್ ಹೋರಾಟ ತಮ್ಮ ವೈಯಕ್ತಿಕ ಅಲ್ಲ, ರಾಜ್ಯದ ರೈತರ ಪರ ಹೋರಾಟ ಮಾಡ್ಯಾರು. ಅದಕ್ಕಾಗಿ ಅಂತ ಯಾವ ಹೋರಾಟಗಾರ ಮೇಲೆ FIR ಆಗೈತಪ್ಪ ಅಂದ್ರೆ ತತ್ಕ್ಷಣ ಆ ಕೇಸ್ಗಳನ್ನ ವಾಪಸ್ ಪಡಿಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ನಮ್ಮ ರೈತರ ಪರವಾಗಿ ಎಲ್ಲ ರೈತರ ಹೋರಾಟ ಪರವಾಗಿ ಅವರಿಗೆ ಮನವಿ ಮಾಡ್ಕೊಳ್ತೀನಿ. ತತ್ಕ್ಷಣ ಆ ಕೇಸ್ಗಳನ್ನು ಹಿಂದೆ ರದ್ದುಗೊಳಿಸಬೇಕಂತೇಳಿ ಮತ್ತೊಮ್ಮೆ ಹೇಳ್ತಾರೆ. ಜೈ ಹಿಂದ್ ಜೈ ರೈತ ಸಂಘ. ಈಗ ನಮ್ಮ ಮೊದಲಾಗ ಎಲ್ಲ ನಮ್ಮ ಜಾಂಗದವ್ರು ಸೊಪ್ಪು ತಿನ್ನಕತ್ತಾರು. ಮತ್ತೆ ಏನಪ್ಪ ಜಾಂಗಮಣ್ಣ ಏನು ಲಗಾಣಿ ಫಲ ಯಾಕೆ ಹೆಚ್ಚು ಮಾಡ್ತೀರಿ? ಏನು ಕಾರಣ ಹೇಳ? ಲಗಾಣಿ ಯಾಕೆ ಹೆಚ್ಚು ಮಾಡ್ತೀರಿ? ಕಬ್ಬಿನ ಬಿಲ್ ಹೆಚ್ಚು ಮಾಡ್ರಿ. ಕಬ್ಬಿನ ಬಿಲ್ ಹೆಚ್ಚು ಮಾಡ್ರಿ. ಎಲ್ಲ ಟ್ಯಾಕ್ಟರ್ ಕಡಿಮೆ ಕೊಡ್ತಾರ. ಈಗ ಅವ್ರು ಏನು ಬೇಡಿಕೆಪ್ಪ ಅಂತಂದ್ರೆ ಈಗ ರೈತರು ನಾವೆಲ್ಲ ಹೋರಾಟ ಮಾಡಿದ್ವು ತಿಂಗಳಗಂಟ್ಲೆ ಕಬ್ಬಿಗೆ ರೇಟ್ ಹೆಚ್ಚು ಮಾಡಿದ್ವು. ಈಗ ಓಡ್ನಿ ಟ್ಯಾಕ್ಟರ್ ಮಾಲಕಗ ಗ್ಯಾಂಗ್ಮನ್ ಅವ್ರು ಏನಂತಾರಪ್ಪ ಅಂದ್ರೆ ನಮಗೂ ಟನ್ನಿಗೆ ಇಷ್ಟು ಕೊಡತ್ತಾರ ಟ್ಯಾಕ್ಟರ್ ಅವ್ರ. ನೀವು ಪ್ರತಿ ಒಂದು ಟನ್ನಿಗೆ ಕಡಿಯವರಿಗೆ ₹600 ಕೊಡ್ಬೇಕು. ಆ ನಂತರ ಈಗೇನು ಟ್ಯಾಕ್ಟರ್ ಕಿಲೋಮೀಟರ್ ಬಾಡಿಗೆ ಐತಿ. ಒಂದು ಟನ್ನಿಗೆ ಮಿನಿಮಮ್ 1 ಕಿಲೋಮೀಟರ್ ಅಂದ್ರೆ ನೀವು ನಮಗೂ ಅತಿ ವರ್ಷಕ್ಕೆ ಹೆಚ್ಚಿಗೆ ಆಗುವಂಗೆ ರೇಟ್ ಕೊಡ್ಬೇಕಂತೇಳಿ ಅವ್ರು ಮಾಡತ್ತಾರ. ಆದ್ರೆ ಈಗ ಯಾರು ಸಾಯತಾರ ನಡುವ ಅಂದ್ರೆ ರೈತ ಸಾಯತಾನ. ಯಾಕಂದ್ರೆ ಅವರು ರೈತರ ಮಕ್ಕಳು ಅದಾರ. ಟ್ಯಾಕ್ಟರ್ ರೈತಂದ, ಕಡಿಯವರು ರೈತ, ಕಸವರು ರೈತ. ಟ್ಯಾಕ್ಟರ್ ಮಾಲಕು ನಾವು, ಅದು ಕಬ್ಬಕ್ಕೆ ಹುಡುಗರು ನಮ್ಮವ್ರದಾರ. ಆದ್ರೆ ಅವ್ರ ಲಗಾಣಿ ನಾವು ಕೊಡ್ಬೇಕಾಗೈತಿ. ಈಗ ಒಂದು ಟನ್ನಿಗೆ ₹200-250 ಲಗಾಣಿ. ಈ ಸರ್ಕಾರದ ಭಾರ ₹100 ಹೆಚ್ಚು ಮಾಡ್ರಿ. ವಾದ ವರ್ಷ $3,000 ಕೊಟ್ಟರು. ಈ ಸಲ ಜಾಡಾದ್ಲೆ ₹300 ಕೊಟ್ಟಿರ್ತಾರು. ಆ ಬಂದಂತ ರೊಕ್ಕ ಏನ್ ಮಾಡತೈತಿ ಕಡಿಯಾರಿಗೆ ಹೊಂಟೈತಿ. ಅವ್ರು ಏನ್ ಬೇಡಿಕೆ ಇರ್ತಾರೋ ನಮಗೂ ಕಡಿಯಾಕ ಟೈನಿಗೆ ಹೆಚ್ಚು ಮಾಡ್ರಂದ್ರ ನೀವು ನಾವ್ಯಾಕೆ ಲಗಾಣಿ ತಗೊಂಡು ನಮ್ಗೆ ಚಾನು ಕೊಡ್ತೀರಿ, ಊಟನೂ ಕೊಡ್ತೀರಿ, ಎಲ್ಲಾರು ಕೊಡ್ತೀರಿ. ಟೈನಿಗೆ ನಾವು ಫ್ಯಾಕ್ಟ್ರಿಯಿಂದ ಏನು ₹400 ಕೊಡ್ತಾರ ಅದನ್ನ ₹600 ಮಾಡ್ರಿ ಅಂತಾರ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಕ್ ಬಯಸ್ತನು, ಬರುವ ಮುಂದಿನ ದಿನಗಳಲ್ಲಿ ನಮ್ದು ಹೋರಾಟ ಓಡ್ನಿಯವ್ರ ಜೊತೆ ಕಬ್ಬಿನ ಮಾಲಕ, ಟ್ಯಾಕ್ಟರ್ ಮಾಲಕರು, ಗ್ಯಾಂಗ್ಮನ್ಗಳು, ಗ್ಯಾಂಗ್ನವರು ಇನ್ನು ಒಂದು ನಾವುದೇ ಆದ ಒಂದು ಅವ್ರ ಜೊತೆ ಒಂದು ಸಂಘ ಮಾಡಿ ಕೇಸಿಂದ ಬರುವ ದಿನಗಳಲ್ಲಿ ಫ್ಯಾಕ್ಟ್ರಿ ಚಾಲೂ ಆಗೋಕ್ಕಿಂತ ಮುಂಚೆ ಅವರು ಬೀದಿಗೆ ಹೋರಾಟ ಮಾಡ್ತಾರಂತ ಹೇಳಕ್ ಬಯಸ್ತನು.
ಕಬ್ಬಿಂದ ರೈತರದ್ದು ಒಂದು ಭಾಗ ಆದ್ರೆ ಕಡಿಯವ್ರದ್ದು ಆ ನಂತರ ತಗೊಂಡು ಹೋಗೋರ್ದು ಅದ್ರಾಗ ಅವ್ರದ್ದು ಸಿಂಹ ಪಾಲೈತಿ. ಅದಕ್ಕಾಗಿ ಅವ್ರಿಗೂ ನ್ಯಾಯಯುತವಾದಂಥ ಬೆಲೆ ಕೊಡ್ಬೇಕಂತೇಳಿ ಇವತ್ತು ಬರುದಿಗಳಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾನೋ. ಫ್ಯಾಕ್ಟ್ರಿ ಮಾಲಕರ ಮೀಟಿಂಗ್ ಕರೆದ ಓಟಿ ತೋಡ್ನಿ ಹೆಚ್ಚು ಮಾಡ್ಬೇಕಂತೇಳಿ ಇವತ್ತು ನಾವು ರೈತ ಸಂಘಟನೆಯಿಂದ ಆಗ್ರಹ ಮಾಡ್ತಾನೋ. ಜೈ ಹಿಂದ್, ಜೈ ರೈತ ಸಂಘ.